ಸ್ನೇಹಿತರೆ ನಮಸ್ಕಾರ. ಕಿಶೋರ್ ರಾಚಯ್ಯ, ಎಂಪವರ್ ಟಾಕಿಂದ. ಮನುಷ್ಯನಲ್ಲಿ ಬದಲಾವಣೆ ಬರಬೇಕು ಅಂದರೆ ದೊಡ್ಡ ಘಟನೆ ನಡಿಬೇಕಾ ಅಥವಾ ಒಂದು ಸಣ್ಣ ಚುಟುಕು ಒಂದು ಘಟನೆಯಲ್ಲೂ ಕೂಡ ಕಲಿಬಹುದು, ಬದಲಾವಣೆ ಆಗ್ಬೋದು ಅನ್ನೋದಕ್ಕೆ ಇದೊಂದು ಅದ್ಭುತವಾದಂಥ ಒಂದು ಚಿಕ್ಕ ಕತೆ. ಒಬ್ಬ ಹುಡುಗನ ಹೆಸರು ರಾಮು ಬೆಳಿಗ್ಗೆ ಎದ್ದೇಳ್ತಾನೆ. ಬೆಳಿಗ್ಗೆ ಎದ್ದು ಬಾಗಿಲು ತೆಗಿತಾನೆ. ಎದುರುಗಡೆ ದೇವರ ಪ್ರತ್ಯಕ್ಷ ಆಗಿ ನಿಂತಿರ್ತಾನೆ. ದೇವ್ರ ಪ್ರತ್ಯಕ್ಷ ಆಗಿದ್ದು ನಿಂತದ್ದು ನೋಡಿ ಯಾವುದೋ ಡ್ರಾಮಾ ಕಂಪ್ನಿಯವನು ಬಂದಿದ್ದಾನೆ ಅಂತ ಅನ್ಕೋತಾನೆ. ದೇವ್ರು ಹೇಳ್ತಾನೆ, ರಾಮು, ಇವತ್ತು ನಾನು ಸಂಪೂರ್ಣವಾಗಿ ನಿನ್ನ ಜೊತೆ ಇರ್ತೀನಿ. ಯಾರಿಗೂ ಕಾಣಿಸಲ್ಲ, ಯಾರಿಗೂ ಕೇಳಿಸಲ್ಲ ನನ್ನ ಮಾತುಗಳು. ಹಾಗಾಗಿ ಇವತ್ತು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಇವನು ಒಂದು ಸ್ವಲ್ಪ ಮೈ ಕಂಪಿಸುತ್ತೆ. ಸರಿ ಆಯಿತು, ದೇವ್ರಿದ್ದಾನಲ್ವಾ, ಫುಲ್ ಡೇ ಇವಾಗ ಬೆಸ್ಟ್ ಇಂಪ್ರೆಷನ್ ಕೊಡಲೇಬೇಕು. ಸರಿ, ಒಳಗೆ ಕರೀತಾನೆ. ಒಳಗೆ ಕರೆದಾಗ ಸೋಫಾ ಮೇಲೆ ದೇವ್ರು ಕೂತ್ಕೋತಾನೆ. ದೇವ್ರು ಕೂತ್ಕೊಂಡು ಪ್ರತಿಯೊಂದು ಆಕ್ಟಿವಿಟಿಗಳನ್ನು ಗಮನಿಸ್ತಾ ಇರ್ತಾನೆ. ಅಮ್ಮ ಕಾಫಿ ತಂದು ಕೊಡ್ತಾಳೆ. ಒಂದೇ ಒಂದು ಕಾಫಿ ಬರುತ್ತೆ. ತಂಗಿಗೆ ಹೇಳ್ತಾನೆ, ಇನ್ನೊಂಚೂರು ರೀಕ್ಲಾರಿಫೈ ಮಾಡ್ಕೋಬೇಕಲ್ಲ, ದೇವ್ರು ನಿಜವಾಗ್ಲೂ ಇದಾನ ಇಲ್ವಾ ಅಂತ. ಹಾಗಾಗಿ ಮತ್ತೊಂದು ಕಾಫಿ ಕೊಡು ಅಂತ ಕೇಳ್ತಾನೆ. ತಂಗಿ ಹೇಳ್ತಾಳೆ, ಇರೋದೊಬ್ಬನಿಗೆ ಎಷ್ಟು ಕಾಫಿ ಕೊಡಲಿ, 2 ಕಾಫಿ ಏನಕ್ಕೆ ಬೇಕು, 1 ಕಾಫಿ ಕುಡ್ದು ಹೋಗು ಅಂತಂತೇಳಿ. ಸೊ ಇವನು ಕ್ಲಾರಿಫೈ ಆಗಿಬಿಡುತ್ತೆ, ದೇವರು ನಿಜವಾಗ್ಲೂ ನನ್ನ ಪಕ್ಕ ಕೂತಿದ್ದಾನೆ ಅಂತ. ಸರಿ, ಇವಾಗ ಅವನ ಬೆಸ್ಟ್ ಇಂಪ್ರೆಷನ್ ಕೊಡಲೇಬೇಕು ದೇವ್ರಿಗೆ. ಹಾಗಾಗಿ ದೇವ್ರಿಗೆ ಹೇಳ್ತಾನೆ, ಸರಿ ನಾನು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಸ್ನಾನ ಮಾಡಿ ಪೂಜಾ ರೂಮ್ ಹೋಗ್ತಾನೆ. ದೇವ್ರು ಎದುರುಗಡೆನೇ ಕೂತಿದ್ದಾನೆ. ದೇವ್ರನ್ನ ಕೇಳ್ತಾನೆ, ಫೋಟೋಲಿರೋ ದೇವ್ರಿಗೆ ಪೂಜೆ ಮಾಡಲಾ, ನಿನಗೆ ಪೂಜೆ ಮಾಡಲಾ ಅಂತ. ನಿನಗೆ ಹೇಗೆ ಬರುತ್ತೋ ಆ ಪೂಜೆ ಮಾಡು ಅಂತ ಹೇಳ್ತಾನೆ. ಅವತ್ತು ಕೂಡ ಫೋಟೋಗೆ ಪೂಜೆ ಮಾಡಿ ದೇವರನ್ನು ಸ್ಮರಿಸಿ ಹೊರಡ್ತಾನೆ. ಹೊರಟಾಗ ಕಾರಲ್ಲಿ ಕೂತ್ಕೋತಾನೆ. ಎಡಭಾಗದಲ್ಲಿ ನೋಡ್ತಾನೆ, ಪಕ್ಕದ ಸೀಟಲ್ಲಿ ದೇವ್ರು ಕೂತಿದ್ದಾನೆ. ಸೊ ತುಂಬ ಕಾನ್ಷಿಯಸ್ ಆಗಿ ಕಾರ್ ಮುಂದೆ ತೊಗೊಂಡು ಹೋಗ್ತಾ ಇರ್ತಾನೆ. ಇದ್ದಕ್ಕಿದ್ದಾಗೆ ಒಂದು ಫೋನ್ ಬರುತ್ತೆ. ಸರ್, ಈ ಕೆಲಸ ಮಾಡಿಕೊಡಿ, ನಿಮ್ಗೊಂದು 25% ಕೊಡ್ತೀನಿ ಕಮಿಷನು ಅಂತ ಹೇಳ್ತಾನೆ. ದೇವ್ರು ಕೇಳಿಸ್ತಾ ಇರುತ್ತೆ. ಇವನು ಕಾನ್ಷಿಯಸ್ ಆಗಿಬಿಡ್ತಾನೆ. ಇಲ್ಲ, ದೇವ್ರ ಮುಂದೆ ಇವೆಲ್ಲ ಮಾಡಬಾರ್ದು ಅಂತ ಹೇಳಿ, ಇಲ್ಲಪ್ಪ ಅದೆಲ್ಲ ಬೇಡ, ನೀನು ಆರಾಮಾಗಿ ನಿನ್ನ ಪ್ರಾಜೆಕ್ಟ್ ನೀನು ಮಾಡ್ಕೋ, ನನಗೇನು ಬೇಡ, ತಲೆ ಕೆಡಿಸ್ಕೋಬೇಡ ಅಂತ. ಆ ಕಡೆ ಇದ್ದ ಮನುಷ್ಯ ಖುಷಿಯಾಗಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸರ್ ಅಂತ ಹೇಳ್ತಾನೆ. ಎಲ್ಲೋ ಒಂದು ಕಡೆ ಮನಸ್ಸು ಖುಷಿ ಆಗುತ್ತೆ. ಸ್ವಲ್ಪ ಮುಂದೆ ಹೋಗ್ತಾನೆ. ಟ್ರಾಫಿಕಲ್ಲಿ ನಿಂತಿರ್ತಾನೆ. ಹಿಂದ್ಗಡೆಯಿಂದ ಯಾರೋ ಆ್ಯಂಬುಲೆನ್ಸಲ್ಲಿ ಜೋರಾಗಿ ಶಬ್ದ ಮಾಡ್ತಾ ಇರ್ತಾರೆ, ದಾರಿ ಬಿಡಿ ಅಂತ. ಇವನು ಆರಾಮಾಗಿ ಕೂತಿರ್ತಾನೆ. ಜನರಲಾಗಿ ಅವನು ಯಾರಿಗೂ ದಾರಿ ಬಿಡದೆ ಕೂತ್ಕೊಳ್ಳೋಂಥ ಮನುಷ್ಯ. ಅವತ್ತು ರಿಯಲೈಸ್ ಆಗಿಬಿಡುತ್ತೆ, ಇಲ್ಲ ದೇವ್ರ ಪಕ್ಕ ಕೂತಿದ್ದಾನೆ, ಸ್ವಲ್ಪ ಮುಂದೆಗೆ ಹಾಕ್ಬಿಡೋಣ ಗಾಡಿನ ಅಂತ ಹೇಳಿ ಗಾಡಿನ ಮುಂದೆ ಹಾಕ್ತಾನೆ. ಆ್ಯಂಬುಲೆನ್ಸ್ ಹೋಗ್ತಾ ಕಿಟಕಿಯಿಂದ ಒಬ್ಬ ಮನುಷ್ಯ, ದೇವ್ರು ನಿನ್ಗೆ ಒಳ್ಳೇದು ಮಾಡಲಿಪ್ಪ ಅಂತ ಹೇಳ್ತಾನೆ. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಖುಷಿ. ಆಫೀಸ್ಗೆ ಹೋಗ್ತಾನೆ. ಆಫೀಸಲ್ಲಿ ರಾಮು ತುಂಬ ಕಿರಿಕ್ ಮನುಷ್ಯ. ಎಲ್ಲರಿಗೂ ಬೈಯೋದು, ಹೀನಾಯವಾಗಿ ಮಾತಾಡೋದು, ಇದೇ ಅವನ ಆ್ಯಕ್ಚುಲ್ ಗುಣ. ಅವತ್ತು ಇದ್ದಕ್ಕಿದ್ದಾಗೆ ಆಫೀಸಲ್ಲಿ ಎಲ್ಲರ ಜೊತೆ ತುಂಬ ಲವಲವಿಕೆಯಿಂದ ಮಾತಾಡ್ತಿರ್ತಾನೆ, ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾನೆ. ಎಲ್ಲರಿಗೂ ಶಾಕ್ ಆಗುತ್ತೆ, ಇವು ನಿಜವಾಗ್ಲೂ ನಮ್ಮ ಬಾಸೇನಾ ಅಂತ. ಸರಿ, ಕೆಲಸ ಮುಗಿಯುತ್ತೆ. ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅಮ್ಮ ಡೈನಿಂಗ್ ಟೇಬಲ್ ಮೇಲೆ ಊಟ ಎಲ್ಲ ರೆಡಿ ಮಾಡಿಟ್ಟಿರ್ತಾಳೆ. ಊಟ ಮಾಡ್ತಾ ಅಮ್ಮ ಕೇಳ್ತಾಳೆ, ಏನೋ ಇಷ್ಟು ದಿನ ಉಪ್ಪು ಖಾರ ಅದು ಇದು ಅಂತೆಲ್ಲ ಬೈತಾ ಇದ್ದೆ, ಇವತ್ತೇನು ಮಾತಾಡ್ತಾನೆ ಇಲ್ಲ ಅಂತ. ಸೊ ರಾಮು ಹೇಳ್ತಾನೆ, ಇವತ್ತು ಯಾಕೋ ಪ್ರಸಾದ ತಿಂದಷ್ಟು ಖುಷಿ ಆಗ್ತದೆ ಅಮ್ಮ, ಹಾಗಾಗಿ ಪ್ರಸಾದದಲ್ಲಿ ಯಾರಾದ್ರೂ ಕಮ್ಮಿ ಹುಡುಕ್ತಾರ, ಹಾಗಾಗಿ ಬಿಡು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾನೆ. ಸರಿ, ದಿನ ಮುಗಿಯುತ್ತೆ. ಮಲ್ಗಕ್ಕೆ ಹೋಗ್ತಾನೆ. ಪಕ್ಕದಲ್ಲಿ ಪರಮಾತ್ಮ. ದೇವ್ರು ಹೇಳ್ತಾನೆ, ನಿದ್ದೆ ಬರ್ತಾ ಇದೆಯಾ ಅಂತ. ಇವನು ಹೇಳ್ತಾನೆ, ಹೌದು, ಯಾವತ್ತೂ ಬರದೇ ಇರೋಷ್ಟು ನಿದ್ದೆ ಇವತ್ತು ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ ಅಂತ. ದೇವ್ರು ಹೇಳ್ತಾನೆ, ಸಾಕಷ್ಟು ವಿಷಯಗಳಲ್ಲಿ ನೀನು ತಪ್ಪುಗಳನ್ನು ಮಾಡ್ತಾನೆ ಬಂದಿದ್ದೆ, ಇವತ್ತು ಯಾವುದೂ ತಪ್ಪು ಮಾಡಿಲ್ವಲ್ಲ, ಹಾಗಾಗಿ ನಿನಗೆ ಒಳ್ಳೆ ನಿದ್ದೆ ಬರುತ್ತೆ, ಸಂತೃಪ್ತಿಯಾಗಿ ನಿದ್ದೆ ಮಾಡು ನೀನು ಅಂತ ಹೇಳ್ತಾನೆ. ಸರಿ, ಮಲ್ಕೋತಾನೆ. ಮಲಗಿದ್ದು ಅಮ್ಮ ಕೂಗೋ ಶಬ್ದ ಬರುತ್ತೆ. ಎದ್ದಿದ್ಯೇನೋ ಅಂತ. ಅಮ್ಮ ನಡ್ಕೊಂಬರ್ತಾಳೆ. ಎಪ್ಸಕ್ಕೆ ಬಂದಾಗ ಆಲ್ರೆಡಿ ಕೂತಿಯಾನೆ. ಅಮ್ಮ ಹೇಳ್ತಾಳೆ, ಏನಪ್ಪ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ ಇವತ್ತು ಅಂತ. ರಾಮು ಹೇಳ್ತಾನೆ, ಇಷ್ಟು ದಿನ ಎದ್ದೇಳ್ತಾ ಇದ್ದೆ, ಆದರೆ ಇವತ್ತು ಎಚ್ಚರ ಆಗಿದೆ ಅಮ್ಮ ಅಂತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪರಿವರ್ತನೆ ಬರಬೇಕು ಅಂತಿದ್ರೆ ಆ ಸಾಕ್ಷಾತ್ ಭಗವಂತನೇ ಬಂದು ಗೀತೋಪದೇಶ ಕೊಡುವಂತಹ ಯಾವ ಅವಶ್ಯಕತೆಯೂ ಇಲ್ಲ. ನಮ್ಮ ನಿಜ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ಘಟನೆಗಳಿಂದ ನಾವೇನಾದರೂ ಪಾಠ ಕಲಿತು ಅದರಿಂದ ಬದಲಾಗಬೇಕು ಅಂತ ನಮ್ಮ ಮನಸ್ಥಿತಿಯನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ಆ ಕ್ಷಣದಿಂದಲೇ ನಮ್ಮಲ್ಲಿ ಬದಲಾವಣೆಯನ್ನು ನಾವು ಕಂಡ್ಕೋಬೋದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರದ ಒಂದು ಘಟನೆಯಿಂದ ಏನಾದರೂ ಬದಲಾವಣೆಗಳಾಗಿದ್ದರೆ ನಿಮ್ಮ ಜೀವನದಲ್ಲಿ ದಯವಿಟ್ಟು ನನ್ನ ಜೊತೆ ಹಂಚ್ಕೊಳ್ಳಿ. ಮತ್ತೊಮ್ಮೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಕಿಶೋರ್ ರಾಚಯ್ಯ, ಎಂಪವರ್ ಟಾಕಿಂದ. ನಮಸ್ತೆ.